ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲೇಜಿಂಗ್ ವೀರು ವೀರೇಶ್. ಸ್ನೇಹಿತರೆ, ನಾವೊಂದು ಈ ಪ್ರಸ್ತುತ ಸಮಯದಲ್ಲಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾವನ್ನು ಓಪನ್ ಮಾಡಿದರೆ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅಥವಾ ಕೆಲವೊಂದು ನ್ಯೂಸ್ ಚಾನಲ್ಗಳಲ್ಲಿ ಒರಿಸ್ಸಾದ ಪುರಿಯ ಶ್ರೀ ಜಗನ್ನಾಥ ಸ್ವಾಮಿಯ ರಥೋತ್ಸವವನ್ನು ನಾವೆಲ್ಲ ಕಡೆ ಕಾಣ್ತಾ ಇದ್ದೀವಿ. ಹಾಗೂ ದೇವಸ್ಥಾನದ ವಿಶೇಷತೆಗಳ ಬಗ್ಗೆಯೂ ಕೆಲವು ವಿಡಿಯೋಗಳನ್ನು ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ಕಾಣುತ್ತಿದ್ದೀವಿ. ಹಾಗೆ ಒರಿಸ್ಸಾದಲ್ಲಿ ಮಾತ್ರವಲ್ಲ, ಈ ಜಗನ್ನಾಥ ಸ್ವಾಮಿ ಮಂದಿರ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾವ ಊರಲ್ಲಿದೆಯೋ ಎಲ್ಲ ಕಡೆ ಕೂಡ ಒಂದಲ್ಲ ಒಂದು ದಿನದಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಒಂದು ಶ್ರೀ ಜಗನ್ನಾಥ ಸ್ವಾಮಿಯ ಮೂಲ ಕ್ಷೇತ್ರ ಬಂದ್ಬಿಟ್ಟು ಪುರಿ ಎನ್ನುವ ಒರಿಸ್ಸಾದಲ್ಲಿ ಬರುವಂಥ ಪುರಿ ಎನ್ನುವ ಒಂದು ಕ್ಷೇತ್ರದಲ್ಲಿ ಬರುತ್ತೆ. ಹಾಗೆ ಈ ಒಂದು ಜಗನ್ನಾಥ ಸ್ವಾಮಿಯ ದೇವಸ್ಥಾನಗಳನ್ನು ವಿವಿಧ ಪ್ರದೇಶಗಳಲ್ಲಿ ಕೂಡ ಕಾಣ್ಬೋದು. ಅದೇ ರೀತಿ ಬೆಂಗಳೂರಲ್ಲೂ ಕೂಡ ಅಗರದಲ್ಲಿ ಶ್ರೀ ಜಗನ್ನಾಥ ಸ್ವಾಮಿಯ ದೇವಸ್ಥಾನ ಇದೆ. ಈ ದೇವಸ್ಥಾನ ಕೂಡ ಒರಿಸ್ಸಾದ ಪುರಿಯಲ್ಲಿ ಇರುವಂಥ ದೇವಸ್ಥಾನದ ಮಾದರಿಯಲ್ಲೇ ಕಟ್ಟಿದ್ದಾರೆ. ಅದೇ ಥರ ವಿಗ್ರಹಗಳನ್ನು ಕೂಡ ಇಲ್ಲೂ ಪ್ರತಿಷ್ಠಾಪಿಸಿದ್ದಾರೆ. ಸೊ ನಾವು ಈ ದೇವಸ್ಥಾನ ಕೂಡ ಸೇಮ್ ಒರಿಸ್ಸಾದ ಪುರಿಯಲ್ಲಿ ಯಾವ ಥರ ಇದೆಯೋ ಅದೇ ಥರ ಇದೆ ಅಂತೇಳಿ ನಾವು ನೋಡ್ಬೋದು. ಈ ಒಂದು ಜಗನ್ನಾಥ ಸ್ವಾಮಿಯ ದೇವರ ಒಂದು ಇತಿಹಾಸವನ್ನು ನೋಡೋದಾದರೆ, ಈ ದೇವಸ್ಥಾನ ಹೇಗೆ ಸೃಷ್ಟಿಯಾಯಿತು ಅನ್ನೋದೆಲ್ಲ ನೋಡೋದಾದರೆ, ಪುರಾಣಗಳ ಪ್ರಕಾರ ಈ ಮಹಾಭಾರತ ಎಲ್ಲ ಆದಂಥ ಸಮಯದಲ್ಲಿ, ಮಹಾಭಾರತ ಎಲ್ಲ ಆಗೋಗಿರುತ್ತೆ ಆಲ್ರೆಡಿ. ಆ ಒಂದು ಸಮಯದಲ್ಲಿ ಶ್ರೀಕೃಷ್ಣ ಅವರು ಒಂದು ಕಾಡಲ್ಲಿ ಮಲಗಿರ್ತಾರೆ, ಅಂದರೆ ಅವರು ರೆಸ್ಟ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅದೇ ಕಾಡಲ್ಲಿ ಜರ ಅನ್ನೊಬ್ಬ ಬೇಟೆಗಾರ ಬೇಟೆಗೆ ಅಂತ ಬಂದಿರ್ತಾನೆ. ಕೃಷ್ಣ ಮಲಗಿರ್ತಾನೆ. ಅವನು ಕೃಷ್ಣನ ಪಾದ ನೋಡಿ ಅದನ್ನು ಜಿಂಕೆ ಅಂತ ಹೇಳಿ ತಿಳ್ಕೊಂಡ್ಬಿಡ್ತಾನೆ. ಯಾಕೆಂದರೆ ಕೃಷ್ಣನ ಪಾದ ಅಷ್ಟು ಸುಂದರವಾಗಿರುತ್ತೆ. ಕೃಷ್ಣನ ಪಾದದ ಮೇಲೆ ಒಂದು ರಂಗೋಲಿಯ ಥರ ಎಲ್ಲ ಗುರುತುಗಳಿರುತ್ತೆ. ಅದನ್ನು ನೋಡಿ ಅವನು ಜರ ಅನ್ನೋ ಬೇಟೆಗಾರ ಇದು ಜಿಂಕೆ ಅಂದ್ಕೊಂಡು ಬಾಣ ಬಿಟ್ಬಿಡ್ತಾನೆ. ಆ ಬಾಣ ಕೃಷ್ಣನ ಪಾದಕ್ಕೆ ತಗಲಿ ಕೃಷ್ಣ ಅಲ್ಲೇ ಪ್ರಾಣ ಬಿಡ್ತಾರೆ. ಸೊ ಪ್ರಾಣ ಬಿಟ್ಟಾದಮೇಲೆ ಆ ಜರ ಅನ್ನೋ ಬೇಟೆಗಾರ ತುಂಬ ಬೇಜಾರು ಮಾಡ್ಕೊತಾನೆ. ತುಂಬ ಪಶ್ಚಾತ್ತಾಪ ಕೂಡ ಪಡ್ತಾನೆ, ಯಾವ ರೀತಿ ಆಗ್ಬಿಡ್ತಲ್ಲ ನನ್ನಿಂದ ಅಂಥೇಳಿ. ಅದಾದಮೇಲೆ ಕೃಷ್ಣನ ಅಂತ್ಯ ಸಂಸ್ಕಾರ ಎಲ್ಲ ಅವ್ನು ಮಾಡಿದ್ಮೇಲೆ ಕೃಷ್ಣನ ಸಂಪೂರ್ಣ ದೇಹ ಸುಟ್ಟೋಗುತ್ತೆ, ಆದರೆ ಕೃಷ್ಣನ ಹೃದಯ ಮಾತ್ರ ಸುಟ್ಟೋಗೋದಿಲ್ಲ. ಸೊ ಆದ ಕಾರಣ ಅವನು ಏನು ಮಾಡ್ತಾನೆ, ಒಂದು ಹಲಗೆ ತೊಗೊಂಡು ಕೃಷ್ಣನ ಹೃದಯವನ್ನು ಹಲಗೆ ಮೇಲಿಟ್ಟು ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಒಂದು ನದಿ ಮೇಲೆ ಬಿಟ್ಬಿಡ್ತಾನೆ. ಇನ್ನೊಂದು ಕಡೆ ಒರಿಸ್ಸಾದ ಪುರಿಯ ಒಬ್ಬ ರಾಜ, ಆ ಸಮಯದಲ್ಲಿ ರಾಜ ಆಗಿರ್ತಕ್ಕಂಥ ಇಂದ್ರದ್ಯುಮ್ನ ಕನಸಿನಲ್ಲಿ ವಿಷ್ಣು ಬಂದು ನದಿಯ ಮೇಲೆ ಒಂದು ಹಲಗೆ ಮೇಲೆ ಕೃಷ್ಣನ ಹೃದಯ ಬರ್ತಿರೋ ಹಾಗೆ ಆ ಒಂದು ವಸ್ತುವನ್ನು ಉಪಯೋಗಿಸಿ ವಿಗ್ರಹ ಮಾಡಿ ದೇವಸ್ಥಾನ ಕಟ್ಟುವಂತೆ ಒಂದು ಕನಸಿನಲ್ಲಿ ಬಂದಂಗಾಗುತ್ತೆ. ಅದೇ ರೀತಿ ಆ ಇಂದ್ರದ್ಯುಮ್ನ ರಾಜ ನದಿಗೆ ಹೋಗಿ ನೋಡಿದಾಗ ಅಲ್ಲಿ ಅವನಿಗೆ ಹಲಗೆ ಮತ್ತು ಹೃದಯ ಕೂಡ ಸಿಗುತ್ತೆ. ಅದನ್ನು ಅವನ ಆಸ್ಥಾನಕ್ಕೆ ತೊಗೊಂಬರ್ತಾನೆ. ವಿಶ್ವಕರ್ಮರನ್ನು ಕರೆಸಿ ಈ ಒಂದು ಹಲಗೆ ಯೂಸ್ ಮಾಡಿ ಒಂದು ಮೂರ್ತಿಗಳನ್ನ ಕೆತ್ತಿ ಕೊಡುವಂತೆ ಅವನು ಕೇಳ್ಕೊತಾನೆ. ಅದೇ ರೀತಿ ವಿಶ್ವಕರ್ಮರು ಕೂಡ ಒಪ್ಕೊಂಡು ಒಂದು ಷರತ್ತಿಡ್ತಾರೆ. ಆ ಮೂರ್ತಿ ಕೆತ್ತೋದಕ್ಕೆ ಅವರಿಗೆ 14 ದಿನ ಟೈಮ್ ಬೇಕಾಗುತ್ತೆ. 14 ದಿನ ಅವರಿಗೆ ಊಟ ಮತ್ತು ನೀರು ಏನು ಬೇಡ, ಹಾಗೂ ಆ ಸಮಯದಲ್ಲಿ ಯಾರೂ ಕೂಡ ತೊಂದರೆ ಕೊಡಬಾರ್ದು ಅನ್ನೋ ಷರತ್ತು ಕೂಡ ಇಡ್ತಾರೆ. ಅದಕ್ಕೆ ರಾಜ ಕೂಡ ಒಪ್ಪಿ ಒಂದು ಪ್ರತ್ಯೇಕ ಕೊಠಡಿಯನ್ನು ಕೊಡ್ತಾನೆ. ಆ ಕೊಠಡಿ ಮುಂದೆ ಸೈನಿಕರು ಕೂಡ ಇರ್ತಾರೆ, ಬಟ್ ಬಾಗಿಲೆಲ್ಲ ಕ್ಲೋಸ್ ಆಗಿರುತ್ತೆ. ಈ ವಿಶ್ವಕರ್ಮರು ಕೆಲಸ ಮಾಡ್ತಿರ್ತಾರೆ. 9 ದಿನ ಆಗಿರುತ್ತೆ. ಎಲ್ಲ ಸೌಂಡ್ ಎಲ್ಲ ಗೊತ್ತಾಗ್ತಿರುತ್ತೆ ಹೊರಗಡೆ ಅವ್ರು ಕೆಲಸ ಮಾಡೋದೆಲ್ಲ. ಆದರೆ ಒಂದು 10ನೇ ದಿನ ಅವರಿಗೆ ಸೌಂಡ್ ಏನು ಕೇಳಿಸಲ್ಲ ಸೈನಿಕರು ಬಂದು ಇದನ್ನು ರಾಜನ ಹತ್ರ ಹೇಳ್ತಾರೆ. ರಾಜ ಅವಾಗ ಮೋಸ್ಟ್ಲಿ ಅದೆಲ್ಲ ಕೆಲಸ ಕಂಪ್ಲೀಟ್ ಆಗಿರಬೇಕು, ಅದಕ್ಕೆ ಅವರು ಏನು ಸೌಂಡ್ ಬರ್ತಾಯಿಲ್ಲ ಅಂಥೇಳಿ ಆ ಷರತ್ತನ್ನು ಮೀರಿ ಬಾಗಿಲನ್ನು ತೆಗೆದೇ ಬಿಡ್ತಾರೆ. ಅವಾಗಿನ್ನು ಮೂರ್ತಿ ಇನ್ನೂ ಕಂಪ್ಲೀಟಾಗಿ ಫಿನಿಶ್ ಆಗಿರಲ್ಲ. ವಿಶ್ವಕರ್ಮರು 3 ಮೂರ್ತಿಗಳನ್ನು ಇನ್ನು ಮಾಡ್ತಾ ಇರ್ತಾರೆ, ಬಲರಾಮ, ಸುಭದ್ರ ಮತ್ತು ಶ್ರೀಕೃಷ್ಣ. ಅದಿನ್ನೂ ಕಂಪ್ಲೀಟ್ ಕೂಡ ಆಗಿರಲ್ಲ. ಬಟ್ ಇವ್ರು ರಾಜ ವಿಶ್ವಕರ್ಮರ ಷರತ್ತನ್ನು ಮೀರ್ದ ಅಂಥೇಳಿ ವಿಶ್ವಕರ್ಮರು ಅಲ್ಲಿಂದನೇ ಅದನ್ನು ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅದೇ ಇನ್ಕಂಪ್ಲೀಟ್ ಮೂರ್ತಿಗಳನ್ನೇ ಈ ಬೇರೆ ವಿಗ್ರಹಗಳಿಗೆ ಕಂಪೇರ್ ಮಾಡಿದರೆ ಈ ಒಂದು ಜಗನ್ನಾಥ ಸ್ವಾಮಿಗೆ ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಆ ಥರ ಏನೂ ಇರೋದಿಲ್ಲ. ಒಂದು ಇನ್ಕಂಪ್ಲೀಟ್ ಥರನೇ ಇದೆ ಮೂರ್ತಿ. ಬಟ್ ಅದನ್ನೇ ಕೂಡ ಆವತ್ತಿಂದ ಅಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪುರಿಯಲ್ಲಿ. ಹಾಗೆ ಅದೇ ದೇವಸ್ಥಾನವನ್ನು ಇಂದಿಗೂ ಕೂಡ ಪೂಜೆ ಮಾಡ್ತಾ ಕೂಡ ಬಂದಿದ್ದಾರೆ. ಸೊ ಇದು ಒಂದು ದೇವಸ್ಥಾನದ ಇತಿಹಾಸ. ಹಾಗೂ ಈ ಒಂದು ದೇವಸ್ಥಾನ ಇಂದಿಗೂ ಕೂಡ ವೈಜ್ಞಾನಿಕವಾಗಿ ಕೆಲವು ಅಚ್ಚರಿಯನ್ನು ಮೂಡಿಸುವಂಥ ಸಂಗತಿಗಳನ್ನು ಒಳಗೊಂಡಿದೆ. ಏನಪ್ಪ ಅಂದರೆ, ಈ ದೇವಸ್ಥಾನದ ಮೇಲ್ಗಡೆ ಧ್ವಜಸ್ತಂಭ ಇದೆ. ಈ ಧ್ವಜಸ್ತಂಭ ಈಗಲೂ ಕೂಡ ದಿನನಿತ್ಯ ಇಲ್ಲಿನ ಅರ್ಚಕರು ಚೇಂಜ್ ಮಾಡ್ತಾ ಇರ್ತಾರೆ. ಆದರೆ ಇದರ ವಿಶೇಷತೆ ಏನಪ್ಪ ಅಂದರೆ, ಇದು ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಕೂಡ ಹಾರಾಡುತ್ತೆ.
ಇದು ಯೂಶ್ವಲ್ ಆಗಿ ಯಾವುದೇ ಒಂದು ಬಾವುಟ ಆಗಿರ್ಬೋದು ಅದು ಗಾಳಿಯ ಸಮೀಪಕ್ಕೆ ಹೋಗುತ್ತೆ, ಬಟ್ ಇದು ಮಾತ್ರ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತೆ. ಹಾಗೂ ಇದರ ಮೇಲೆ ಸುದರ್ಶನ ಚಕ್ರ ಕೂಡ ಇದೆ ಈ ದೇವಸ್ಥಾನದ ಮೇಲ್ಭಾಗದಲ್ಲಿ. ಅದು 20 ಅಡಿ ಉದ್ದ ಮತ್ತು 1 ಟನ್ ತೂಕ ಇದೆ. ಇದು ದೇವಸ್ಥಾನದ ಯಾವ ಬದಿಯಿಂದ ನೋಡಿದರೂ ಅದು ಆ ನೋಡುಗರಿಗೆ ನೇರವಾಗಿ ಗೋಚರಿಸುತ್ತೆ. ಅದು ಒಂದು ವಿಶೇಷತೆ. ಹಾಗೆ ಈ ದೇವಸ್ಥಾನದ ಒಳಗಡೆ ಮತ್ತು ಹೊರಗಡೆ ಈ ದೇವಸ್ಥಾನದ ನೆರಳು ಕೂಡ ಗೋಚರಿಸುವುದಿಲ್ಲ. ಹಾಗೂ ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ಆ ಬಾಗಿಲ ಬಳಿ ಇದು ಸಮುದ್ರದ ಮಟ್ಟದಲ್ಲಿ ಇರೋದ್ರಿಂದ ಅಲ್ಲಿ ಅಲೆಯ ಶಬ್ದಗಳು ಕೇಳುತ್ತೆ. ಅದೇ ದ್ವಾರದಲ್ಲಿ ಭಕ್ತರು ಹೊರಗಡೆ ಬರಬೇಕಾದ್ರೆ ಅಲೆಯ ಸದ್ದು ಕೇಳೋದಿಲ್ಲ. ಇದು ಒಂದು ವಿಶೇಷವಾಗಿರುತ್ತೆ. ಆಮೇಲೆ ಇಲ್ಲಿ ಈ ದೇವಸ್ಥಾನದ ಒಂದು ಪ್ರಸಾದದ ಬಗ್ಗೆ ಹೇಳಬೇಕು ಅಂದರೆ ಇಂದಿಗೂ ಕೂಡ ಇಲ್ಲಿ ಮಣ್ಣಿನ ಮಡಕೆಯಲ್ಲೇ ಪ್ರಸಾದವನ್ನು ತಯಾರಿಸ್ತಾರೆ. ಅದು ಕ್ವಾಂಟಿಟಿ ಯಾವ ದಿನದಲ್ಲೂ ಚೇಂಜ್ ಆಗಲ್ಲ. ದಿನನಿತ್ಯ ಎಷ್ಟು ಮಾಡ್ತಾರೋ ಅಷ್ಟೇ ಮಾಡ್ತಾರೆ. ಬಟ್ ಇಂದಿಗೂ ಕೂಡ ಯಾವ ಭಕ್ತರಿಗೂ ಕೂಡ ಇಲ್ಲಿ ಪ್ರಸಾದದ ಶಾರ್ಟೇಜ್ ಅನ್ನೋದು ಆಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ 3 ಮಡಕೆಯಲ್ಲಿ ಬೇಯಿಸ್ತಿದ್ದಾರೆ ಅಂತ ಹೇಳಿದ್ರೆ, ಈ ಮೇಲಿರುವಂಥ ಮಡಕೆಯ ಪ್ರಸಾದ ಬೆಂದಾದಮೇಲೆ ಅದರ ಕೆಳಗಿರೋ ಮಡಕೆ ಪ್ರಸಾದ ಬೇಯುತ್ತೆ ಅಂತ ಕೂಡ ಹೇಳ್ಬೋದು. ಈಗ ನೀವು ನೋಡ್ತಿರೋ ಹಾಗೆ ಈ ಮೂರ್ತಿಗಳನ್ನು ನೋಡ್ತಾ ಇದ್ದರೆ, ಈಗ ಬಲರಾಮ, ಸುಭದ್ರ, ಕೃಷ್ಣನ ಮೂರ್ತಿ ಕೂಡ ಇದೆ. ಇದೇ ಥರ ಮೂರ್ತಿ ಅಲ್ಲಿ ಪುರಿಯ ಜಗನ್ನಾಥ ಟೆಂಪಲಲ್ಲೂ ಕೂಡ ಇರೋದು. ಈ ಭಕ್ತಾದಿಗಳು ನಂಬುವಂತೆ ಈಗ ನಾವು ನೋಡ್ತಾ ಇರ್ಬೋದು, ತುಂಬ ದೊಡ್ಡ ಕಣ್ಣಲ್ಲಿ ಶ್ರೀಕೃಷ್ಣ ಎಲ್ಲರನ್ನು ನೋಡ್ತಾ ಇದ್ದಾನೆ. ತನ್ನ ಭಕ್ತರನ್ನು ನೋಡಿ ತನ್ನ ಭಕ್ತರನ್ನು ಕಷ್ಟಗಳನ್ನು ದೂರ ಮಾಡ್ತಾನೆ ಅನ್ನೋ ನಂಬಿಕೆ ಈಗಲೂ ಕೂಡ ಭಕ್ತರಲ್ಲಿ ಇದೆ. ಇದು ಈ ದೇವಸ್ಥಾನದ ಬಗ್ಗೆ ಮಾಹಿತಿ. ಈ ಅಗರದ ಶ್ರೀ ಜಗನ್ನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸ್ತುತವಾಗಿ ಕಳೆದ ವಾರ ಜಾತ್ರೆ ಆಗಿರೋದ್ರಿಂದ, ರಥೋತ್ಸವ ಆಗಿರೋದ್ರಿಂದ ಮೂರ್ತಿಗಳನ್ನು ಹೊರಗಡೆ ಇಟ್ಟಿದ್ದಾರೆ ದೇವರ ದರ್ಶನಕ್ಕೆ ಅನುಕೂಲ ಆಗಲಿ ಅಂತೇಳಿ. ಧನ್ಯವಾದಗಳು.